ನಮಸ್ತೆ ಎಲ್ರಿಗೂ. ಈ ದಿನದ ನನ್ನ ಬೆಳಗಿನ ರೋಟೀನಿಗೆ ಶುರುವಾಯಿತು. ಬೆಳಗ್ಗೆ ಬೇಗ 5 ಗಂಟೆಗೆಲ್ಲ ಎದ್ದುಬಿಟ್ಟೆ. ಇವತ್ತು ಸ್ವಲ್ಪ ಊರಿಗೆ ಹೋಗೋಣ, ಮಂಗಳವಾರ ಇವತ್ತು ಅಮಾವಾಸ್ಯೆ ಇದೆ ಅಂತ ಹೇಳಿ ನೋಡಿ ಹೊರಗಡೆ ತುಳಸಿಗೆ ನಮಸ್ಕಾರ ಹಾಕೋಣ ಅಂತ ಬಂದೆ. ಎಷ್ಟು ಸೈಲೆಂಟಾಗಿದೆ ಏರಿಯಾ ನೋಡಿ, ಒಬ್ಬರೂ ಎದ್ದಿಲ್ಲ, ಕತ್ಲೆ ಆಗೇ ಇದೆ. ಸರಿ, ಎದ್ದು ಕೆಲಸ ಶುರು ಮಾಡಿಕೊಂಡೆ. ಬೆಳಗ್ಗೆ ಹೊರಡಬೇಕಲ್ಲ ಅಂತೇಳಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹಾಗೇ ಸರಿ, ಎಲ್ಲರೂ ಮಲ್ಕೊಂಡಿದ್ರು. ಇನ್ನು ಬೇಗ ಸೌಂಡೆಲ್ಲ ಆಗಿಬಿಟ್ರೆ ಬೇಗ ಎದ್ಬಿಡ್ತಾರೆ ಅಂತೇಳಿ ನಾನು ಫಸ್ಟ್ ರೆಡಿ ಆಗೋಣ ಅಂಥೇಳಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಸೈಲೆಂಟಾಗಿ ಇರುವಾಗಲೇ, ಇಲ್ಲಾಂದರೆ ಬೆಳಗ್ಗೆ ಕಾಫಿ ಅಂತ ಬೈತಾರೆ. ಹಾಗಾಗಿ ಯೂಶ್ವಲಿ ನಾನು ಕಷಾಯ ಕುಡಿಯೋದು. ಇವತ್ತು ಕಾಫಿ ಕುಡಿದ್ಬಿಡೋಣ, ಅದಕ್ಕೆಲ್ಲ ಟೈಮ್ ಆಗೋದಿಲ್ಲ ಅಂಥೇಳಿ ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಗ್ಲಾಸ್ ಕಾಫಿ ಕುಡಿದು ಹಾಗೆ ತಿಂಡಿಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟು ಬೇಗನೆ ಯಾರೂ ತಿನ್ನೋದು ಇಲ್ಲ, ತಗೊಂಡು ಹೋಗ್ಬೇಕಲ್ಲ ಅಂತೇಳಿ ಪುಳಿಯೋಗರೆ ತರಿಸ್ಕೊಂಡಿದ್ದೆ. MTRಯಿಂದ ಪೌಡ್ರ್ ಖಾಲಿಯಾಗಿತ್ತು. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡೆ. ಅನ್ನ ಇಟ್ಬಿಟ್ಟು ಈ ಕಡೆ ಪುಳಿಯೋಗರೆ ಗೊಜ್ಜಿಗೆ ಇಟ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡೆ. ಹಾಗೆ ಸಿಂಪಲ್ಲಾಗಿ ಸ್ಯಾರಿ ತೊಗೊಂಡು ಹೋಗೋಣ, ಕಾಟನ್ ಸ್ಯಾರಿ ಹಾಕ್ಕೊಂಡು. ದೇವಸ್ಥಾನದಲ್ಲೆಲ್ಲ ರಶ್ ಇರುತ್ತೆ, ಸೆಕೆ ಆಗಿಬಿಡುತ್ತೆ ಅಂತ ಈ ಸ್ಯಾರಿನ ಆಯ್ಕೆ ಮಾಡಿ ಇಟ್ಕೊಂಡಿದ್ದೆ. ಇದೇ ಉಟ್ಕೊಳ್ಳೋಣ ಅಂತ ಹೇಳಿ ನಾನು ಸೀರೆ ಉಟ್ಕೊಂಡು ಹೊರಡೋವರೆಗೂ ಇದೇ ಪ್ಲ್ಯಾನಲ್ಲಿತ್ತು. ಸರಿ, ಅದಕ್ಕೆ ಮ್ಯಾಚಿಂಗ್ ಬಳೆ ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡಿ ಸ್ಯಾರಿನೂ ಹಾಕ್ಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡೆ. ನೋಡಿ, ಸಿಂಪಲ್ಲಾಗಿ ಇವತ್ತು ಮಾಡಿದ್ದೀನಿ, ಬೇಗ ಮಾಡಬೇಕಲ್ಲ ಅಂಥೇಳಿ. ಇಷ್ಟು ನಾನು ದೇವ್ರ ಮನೆಯಲ್ಲಿ ಇಟ್ಟಿರೋ ಅಂಥದ್ದು. ಈ ರಾಯರನ್ನ ಬಂದು ನನ್ನ ತುಂಬ ಆತ್ಮೀಯರು ಫ್ರೆಂಡು ಕೊಟ್ಟಿದ್ದು. ಈ ರಾಯರಿಗೊಂದು ತುಪ್ಪದ ದೀಪ ಹಚ್ಚಿ ರಾಯರಿಗೂ ಕೈ ಮುಗಿದು ನಾನು ಹೊರಟೆ. ನೋಡಿ, ನಾನು ರಾಯರನ್ನ ನೋಡ್ತಾಯಿದ್ರೆ ಎಷ್ಟು ನೋಡಿದ್ರೂ ಕಣ್ಣು ತುಂಬಿಸ್ಕೊಂಡ್ರೂ ಸಾಕಾಗೋದೇ ಇಲ್ಲ. ಸರಿ, ಎಲ್ಲ ರೆಡಿಯಾಗಿ ಹೊರಟ್ವಿ. ಫೈನಲಿ ಈ ಸೀರೆ ಹಾಕ್ಕೊಂಡಿದ್ದಾಯಿತು. ಅದು ಉಟ್ಕೊಂಡ್ಮೇಲೆ ಯಾಕೋ ಬೇಡ ಅನಿಸಿ ಈ ಸ್ಯಾರಿ ಹಾಕ್ಕೊಂಡೆ, ದೇವ್ರಿಗೆ ಹೋಗ್ತಾಯಿದ್ದೀವಲ್ಲ ಅಂತೇಳಿ ಎಲ್ಲರೂ ಹೊರಟ್ವಿ. ಇದು ನಮ್ಮ ತಾಯಿ ಮನೆ, ತವ್ರ ಮನೆ ದೇವರಿದು. ಇದು ಮಳವಳ್ಳಿ ಹತ್ರ ಬೊಪ್ಪಣ್ಣಪುರ ಅಂತ ಹೇಳಿ ಬರುತ್ತೆ. ದೊಡ್ಡಮ್ಮ ತಾಯಿ ಅಂತ ಹೇಳಿ ಅವ್ರ ತಂದೆ ಮನೆ ದೇವರಿದು ನಮ್ಮ ತಾಯಿಗೆ. ಅದು ನಾವು ಹೆಣ್ಮಕ್ಳು ಕೂಡ ಪಾಲಿಸ್ಕೊಂಡು ಬಂದಿದ್ದೀವಿ. ತಾಯಿದು ಬಿಟ್ಟಿಲ್ಲ, ತಂದೆ ಮನೆ ದೇವ್ರನ್ನೂ ಬಿಟ್ಟಿಲ್ಲ, ತಾಯಿ ಮನೆ ದೇವ್ರನ್ನೂ ಬಿಟ್ಟಿಲ್ಲ. ನಾವು 2 ದೇವರನ್ನು ಮಾಡ್ತೀವಿ. ಗಂಡನ ಮನೆ ದೇವ್ರನ್ನೂ ಸಹ ಕೈ ಮುಗಿತೀವಿ ಹಾಗೇ. ಅದು ಫಸ್ಟು ನಮಗೆ ಗಂಡನ ಮನೆಯದು. ಆದರೂ ಹೆಣ್ಮಕ್ಳಿಗೆ ತಂದೆ ಮನೆ ದೇವರು ಬೇಗ ಒಲಿಯುತ್ತೆ ಅನ್ನೋದು ಒಂದು ನಂಬಿಕೆ. ಇದು ದೊಡ್ಡಮ್ಮ ತಾಯಿ ಗದ್ದಿಗೆ ಅಂತ ಹೇಳಿ ಮುಟ್ನಳ್ಳಿ ತೋಪು ಇದು ಊರು. ಈ ಊರಲ್ಲಿ ಇದೇ ತಾಯಿ ಬಂದು ನೆಲೆಸಿರೋದು. ಫಸ್ಟು ನಾವು ಇಲ್ಲಿಗೆ ನಮಸ್ಕಾರ ಮಾಡ್ಕೋಬೇಕು ತಾಯಿಗೆ. ನಮ್ಮದೇನೇ ಹರಕೆ ಇದ್ದರೂ ಇಲ್ಲಿ ತೀರಿಸ್ಕೊಂಡು ಧೂಪ ದೀಪ ಎಲ್ಲ ಬೆಳಗಿ ನಮಸ್ಕಾರ ಮಾಡಿಕೊಂಡು ನಾನು ನೋಡ್ರಿ, ಇದು ನಮ್ಮ ತಾಯಿ ಈಗಿಲ್ಲ, ಅವ್ರು ಇದ್ದಿದ್ರೆ ತುಂಬ ಖುಷಿಪಟ್ಟಿರೋರು. ನಮ್ಮ ತಾಯಿ ತೀರೋದ್ಮೇಲೆ ನಾನು ಈ ಊರಿಗೆ ಬಂದಿದ್ದೀನಿ. ಇದು 2ನೇ ಸಲ ನಾನು ಇಲ್ಲಿಗೆ ಬಂದಿರೋದು. ಹಾಗೆ ದರ್ಶನ ಮಾಡಿಕೊಂಡು ಕಬ್ಬು ಜ್ಯೂಸ್ ಕುಡಿಯೋಣ, ಅಲ್ಲೇ ಇತ್ತಲ್ಲ, ತಣ್ಣಗಾಗ್ತು. ತುಂಬ ಬಿಸಿಲು ಅಂತು ಇವತ್ತಂತೂ, ಯಾಕೋ ಅಷ್ಟು ಬಿಸಿಲಿದೆ. ಅದನ್ನು ಮುಗಿಸ್ಕೊಂಡು ಮುಂದೆ ಹೋದರೆ ಮಂಟೇಸ್ವಾಮಿ ಇವರು ಧರೆಗೆ ದೊಡ್ಡವರು ಅಂತ ಹೇಳ್ತಾರೆ. ಬೊಪ್ಪಣ್ಣಪುರದಲ್ಲಿರೋದು ನಮ್ಮ ತಾಯಿ ತವ್ರ ಮನೆಯೇ ಬೊಪ್ಪಣ್ಣಪುರ. ಆದರೂ ನಾವು ಅವರಿರುವಾಗ ಈ ಊರಿಗೆ ನಾನು ಬರೋದಕ್ಕೇ ಆಗಲಿಲ್ಲ. ಅವ್ರು ತೀರೋಗಿ 2 ವರ್ಷ ಆಯಿತು. 2 ವರ್ಷದಲ್ಲಿ ನಾನು 2 ಸಲ ಬಂದಿದ್ದೀನಿ. ನೋಡಿ, ಭಾಳ ಖುಷಿ ಆಗ್ತಾಯಿದೆ. ನಾನು ಇದ್ದಾಗಂತೂ ನನ್ನ ತಾಯಿ ಮನೆ ದೇವ್ರನ್ನ ನೋಡೋಕ್ಕೆ ಆಗಲಿಲ್ಲ. ನೋಡಿ, ಧರೆಗೆ ದೊಡ್ಡವರು ಅಂತ ಇವರು ಮಂಟೇಸ್ವಾಮಿಗಳು. ಇಲ್ಲಿ ಯಾವುದೇ ಮೈ ಮೇಲೆ ದೆವ್ವ ಪೀಡೆ ಪಿಚಾಚಿ ಯಾವುದೇ ಇದ್ರೂ ಬಿಡಿಸ್ತಾರಂತೆ. ಅದು ನಾನು ನೋಡಿಲ್ಲ, ನಂಗೆ ಗೊತ್ತಿಲ್ಲ. ಸರಿ, ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಕೃಷ್ಣ ಕೇಶವ ಅಂತ ಹೊಸದಾಗಿ ಹೋಟ್ಲಾಗಿತ್ತು, ಅದನ್ನು ಕಾಫಿ ಕುಡ್ಕೊಂಡು ಬೆಂಗಳೂರಿಗೆ ಹೊರಟ್ವಿ. ಇದು ಇವತ್ತಿನ ನನ್ನ ರೊಟೀನ್ ಆಗಿತ್ತು.